ನನ್ನಿಂದ ನಮ್ಮ ಅತ್ತೆಗೆ ಫೋಟೋ ಇಷ್ಟ ಆಯ್ತು, ನಮ್ಮ ಅತ್ತೆಯಿಂದ ನನಗೆ ಫೋಟೋ ಆಸೆ ಬಂತು, ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನನ್ನ ಬ್ಲಾಗ್ ಶುರು ಮಾಡೋದಕ್ಕೆ ಮುಂಚೆನೇ ಫಸ್ಟ್ ಎಲ್ರಿಗೂ ವಿಶ್ ಮಾಡಿಬಿಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಲಕ್ಷ್ಮಿ ನಿಮಗೆಲ್ಲ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ಲಕ್ಷ್ಮಿ ನಿಮ್ಮ ಜೊತೆ ಯಾವಾಗಲೂ ಇರಲಿ ಅಂತಾನೂ ಕೂಡ ಕೇಳ್ಕೊತೀನಿ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ಮಾಡಿದ್ದೀವಿ. ಲಕ್ಷ್ಮಿ ಒಂದು ಕೂಡಿಸಿಲ್ಲ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನು ಪ್ರತಿಯೊಂದೂ ಮಾಡಿದ್ದೀವಿ ನಾವು. ಅದೆಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಕೂಡ ಇದೆ, ಬೆಳಗ್ಗೆಯಿಂದ ನಾನು ಮಾಡಿರೋದೆಲ್ಲ ಹಾಕ್ತೀನಿ. ಸೊ ಇವತ್ತು ಇವರು ಹೀಗೆ ರೆಡಿಯಾಗಿದ್ದಾರೆ. ಅರೆ ಹಾಯ್ ಮಾಡು. ನಮ್ಮ ಅತ್ತೆ ಕೂಡ ರೆಡಿಯಾಗಿದ್ರು, ಅವ್ರು ಕೆಲ್ಸಕ್ಕೆ ಹೋದ್ರು. ಇವತ್ತು ಲೀವ್ ಇರಲ್ಲ, RH ಥರ ತೊಗೋಬೋದಂತೆ, ಬಟ್ ಆಂಟಿ ತೊಗೊಂಡಿದ್ದಾರೆ, ಅತ್ತೆ ತೊಗೊಳಕ್ಕಾಗಲ್ಲ, ಅದರಿಂದ ಹೋಗಿದ್ದಾರೆ. ನಮ್ಮ ಮಾವ ಕೂಡ ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಅವ್ರದ್ದು ಪ್ರೈವೇಟ್ ಸ್ಕೂಲ್ ಆಗಿರೋ ಕಾರಣ ಅವ್ರಿಗೆ ರಜಾ ಕೊಡ್ತಾರೆ, ಕಾಲೇಜ್ಗಳಿಗೆಲ್ಲ ರಜಾ ಕೊಡಲ್ಲ, ಅದರಿಂದ ಅತ್ತೆ ಹೋಯಿತು. ನಾನು ಹೀಗೆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಹೀಗೆ ಹಿಡ್ಕೊ ಒಂದು ನಿಮಿಷ. ಇನ್ನು ಸ್ವಲ್ಪ ಡೌನ್ ಮಾಡು ಮೊಬೈಲು, ಇನ್ನು ಸ್ವಲ್ಪ ಡೌನ್ ಮಾಡು. ನೋಡಿ, ಈ ಸ್ಯಾರಿ ಹಾಕೊಂಡಿದ್ದೀನಿ. ಈ ಸ್ಯಾರಿ ಬಂದು ನಾಗಲಕ್ಷ್ಮಿ ಸ್ಯಾರಿ. ಅವಳು ನಂಗೆ ಗೊತ್ತಿರೋದು ಹೇಗೆ ಬಂತು ಅವಳಿಗೆ ಅಂದ್ಬಿಟ್ಟು ಈಗ ಹೋಗ್ತಿದ್ದೀನಿ ನಾನು ಅವ್ರ ಮನೆಗೆ, ಕೇಳ್ತೀನಿ ಹೇಗೆ ಬಂತು ಅಂತ. ಇದು ನನ್ನ ಮದುವೆ ದಿನ ಅವಳು ಹಾಕೊಂಡಿದ್ದನ್ನ, ಅದು ಬಿಟ್ಟರೆ ಮತ್ತೆ ಅವಳು ಹಾಕೊಂಡೇ ಇಲ್ಲ. ಇದು ನಾನು ಅತ್ತೆ ಕೊಟ್ಟಿದ್ಲು, ಬಟ್ ಅತ್ತೆನೂ ಹುಟ್ಟಿರಲಿಲ್ಲ, ನಾನು ಹುಟ್ಟಿರಲಿಲ್ಲ. ಸರಿ ಹುಡ್ಕೊಳ್ಳೋಣ ಅಂತ ಅನ್ನಿಸ್ತು, ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸಿದೆ ಅಂತ ಹೇಳಿ ಅವಳು ಕೇಳ್ತೀನಿ, ಯಾಕಂದ್ರೆ ಅದು ಅವಳು ಕೇಳಲ್ವಾ ಹೇಗೆ ಕಾಣಿಸಿದೆ ಅಂತ ಕೇಳೋಣ ಅವಳನ್ನು. ಸೊ ಒಂಥರ ಇದು ನೆಟ್ಟೆಡ್ ಟೈಪ್ ಸ್ಯಾರಿ. ಇದಕ್ಕೆ ನಾವು ತಿರುಪತಿ ತಿರುಮಲಗೆ ಹೋಗಿದ್ವಿ, ಆವಾಗ ಈ ಸರನ ತೊಗೊಂಡಿದ್ವಿ ಅಲ್ವಾ ರೀ. ಜಸ್ಟ್ 50 ರೂಪಾಯಿ ಅಷ್ಟೇ. ನಾಗಲಕ್ಷ್ಮಿನೂ ಒಂದು ತೊಗೊಂಡಿದ್ಲು ಏನೋ ಗೊತ್ತಿಲ್ಲ, ನಾನೊಂದು ತೊಗೊಂಡಿದ್ದೆ. ಅದನ್ನು ಹಾಕ್ಕೊಂಡೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಇದು ಮೀಶೋಲ್ಲಿ ತೊಗೊಂಡಿದ್ದು. ಇದಕ್ಕೆ ಚೋಕರ್ ಸೆಟ್ ಬರುತ್ತೆ, ನೋಡಿರ್ತೀರಾ ಅನಿಸುತ್ತೆ. ಸೊ ಇದಕ್ಕೆ ನಾನು ಪೇರ್ ಮಾಡಿದೆ, ಗ್ರೀನ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಇಷ್ಟೇ, ಇನ್ನೇನಿಲ್ಲ. ಇನ್ನು ನೈಟ್ ಈಗ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮನ ಮನೇಲಿ ಬೇರೆ ಸ್ಯಾರಿ ಹಾಕೋತೀನಿ. ಅಲ್ಲಿ ಹೇಗಿರುತ್ತೆ ಏನು ಅಂತೆಲ್ಲ ನಾನು ನಿಮಗೆ ನೋಡಿಸ್ತೀನಿ. ಸೊ ಬನ್ನಿ, ಇವಾಗ ಫಸ್ಟು ಹೋಗಿ ನೀವು ಏನಪ್ಪ ಬೆಳಗ್ಗೆಯಿಂದ ಏನಾಯಿತು ಎಲ್ಲ ನೋಡ್ಕೊಂಡು ಬನ್ನಿ. ನಾನು ಆಮೇಲೆ ನಾಗಲಕ್ಷ್ಮಿ ಮನೆ ಹತ್ರ ಹೋಗ್ಬಿಟ್ಟು ನಾನು ಸಿಗ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಸ್ಯಾರಿ ಎಲ್ಲ ಪ್ಲೇಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನಗೆ ಅಲ್ಲಿಂದ ಅಲ್ಲೇ ಉಡ್ಕೊಬೇಕು ಅಂದರೆ ನಾನು ಉಡ್ಕೊಬೋದು ಮನ್ಸು ಮಾಡಿದ್ರೆ, ಬಟ್ ತುಂಬ ಲೇಟ್ ಮಾಡಿಬಿಡ್ತೀನಿ. ಸೊ ರೆಡಿ ಆಗೋದಕ್ಕೆ ಲೇಟು, ಇನ್ನು ಪಿನ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲೇ ಒಂದು ಫಂಕ್ಷನ್ ಇದ್ದರೂ, ನಮ್ಮ ಮನೇಲೇ ಒಂದು ಪೂಜೆ ಇದ್ದರೂ ಕೂಡ ಈ ಥರ ಸ್ಯಾರಿ ಹಾಕ್ಕೊಂಡು ನಾನು ಹಿಂದಿನ ದಿನವೇ ಪಿನ್ ಮಾಡ್ಕೊಬಿಡ್ತೀನಿ. ಹೆಂಗೋ ಇವತ್ತು ನಾನು ಬೆಳಗ್ಗೆ ಸಿಂಗಲ್ ಪಿನ್ ಹಾಕ್ಕೊಂಡಿದ್ದಕ್ಕೆ ಆ ಸ್ಯಾರಿ ತುಂಬ ಬೇಗ ಉಡ್ಕೊಂಡೆ, ಮತ್ತು ಹೋಗಿ ಬೇಗ ರಿಮೂವ್ ಮಾಡ್ತೀನಿ ಅಂತ. ಈ ಸ್ಯಾರಿ ಎಲ್ಲ ಅಷ್ಟು ಈಸಿ ಆಗೋಲ್ಲ, ಅದಕ್ಕೆ ಪ್ಲೇಟ್ ಮಾಡಿಕೊಂಡು ಅದನ್ನು ನಾನು ಮಡಚಿಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ನಾಳೆ ದೇವ್ರ ಮನೆಗೆ ಮೇನ್ ಡೋರ್ಗೆಲ್ಲ ಏನೇನು ಹಾರಗಳು ಬೇಕು ಎಲ್ಲ ಎತ್ತಿಡ್ಕೊಬಿಡೋಣ, ಮತ್ತು ಪ್ಲೇಟ್ಸ್ ಎಲ್ಲ ಬೇಕಲ್ವಾ, ಸ್ಟ್ಯಾಂಡು ಎಲ್ಲ ಏನೇನು ಬೇಕೆಲ್ಲ ಎತ್ತಿಡ್ಕೊಳ್ಳೋಣ ಅಂದ್ಬಿಟ್ಟು ಹುಡುಕಿ ಎತ್ತಿಡ್ಕೊತಿದ್ದೀನಿ. ಎತ್ತಿಡ್ಕೊಂಡ್ರು ನಮ್ಮ ಅತ್ತೆ ಬಂದಮೇಲೆ ಅದು ಬೇಕಾ ಇಲ್ಲ ಎಕ್ಸ್ಟ್ರಾ ಬೇರೆ ಏನೇನಾರು ತೊಗೋಬೇಕಾ ಅಂತ ಹೇಳ್ತಾರೆ. ಯಾಕಂದ್ರೆ 2 ಸೆಟ್ ಇದೆ ನಮ್ಮ ಹತ್ರ. ನನಗೆ ಎಷ್ಟು ಐಡಿಯಾ ಇದೆಯೋ ಆ ಥರ ದೇವ್ರ ಮನೆಗೆ ಮತ್ತು ಹಾಲ್ಗೆ ಎಲ್ಲದಕ್ಕೂ ತೊಗೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಅವ್ರು ಬಂದಮೇಲೆ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ಹಾಗೆ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಅದಾದಮೇಲೆ ಸ್ಕ್ರೀನೆಲ್ಲ ನಾನು ವಾಶ್ ಮಾಡಿದ್ದೆ ಹಿಂದಿನ ದಿನ. ಅದೆಲ್ಲ ಅಂದರೆ ಹಾಕಿರಲಿಲ್ಲ ಅತ್ತೆ, ಬೇಡ ನಾಳೆ ಹಬ್ಬ ಅಂತ ಹಾಕು, ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ ಅಂದರು. ಅದಕ್ಕೆ ಒಂದಿನೆಲ್ಲ ಬಿಟ್ಟಿದ್ದೆ. ನೆಕ್ಸ್ಟು ತಿರ್ಗಾ ಸ್ಕ್ರೀನ್ ಹಾಕೋದಿತ್ತು. ನಮ್ಮ ಹಾಲಲ್ಲಿರೋ ವಿಂಡೋ ಮತ್ತು ಹಾಲಲ್ಲಿರೋ ರೂಮ್ ಡೋರ್ದು ತುಂಬ ಕಷ್ಟ ಹಾಕೋದು. ಒಂಥರ ಹಿಂಗೆ ತಿರುಗಿಸಿ ಹಾಕಬೇಕು, ಸಿಕ್ಕಾಪಟ್ಟೆ ಕಷ್ಟ. ಈ ಥರ ಬಟನ್ಸ್ ಥರ ಇದ್ದರೆ ಈಸಿ, ಬಟ್ ಇವಾಗಿದೆ ನೋಡು ಈ ಥರದ್ದಾದರೆ ಸ್ವಲ್ಪ ತುಂಬ ಕಷ್ಟ. ನಮ್ಮ ಯಜಮಾನ್ರಿಗೆ ಹೇಳ್ಬೋದು, ಬಟ್ ಅವರು ಕೆಲ್ಸಕ್ಕೆ ಹೋಗಿದ್ರು. ಬಿಡು, ನಾನು ಕಲ್ತ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಕಲ್ತ್ಕೊಂಡೆ. ಪ್ಲಸ್ ಎಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದಲ್ಲ ಅಂದ್ಬಿಟ್ಟು ಸ್ಕ್ರೀನ್ಗಳೆಲ್ಲ ನಾನೇ ಹಾಕ್ಕೊತಾ ಇದ್ದೀನಿ. ಸ್ಕ್ರೀನೆಲ್ಲ ಹಾಕಿದ್ಮೇಲೆ ನೆಕ್ಸ್ಟು ಬೇರೆ ಇನ್ನೇನು ಅಂಥ ಕೆಲಸ ಏನಿರಲಿಲ್ಲ. ಅದು ಇದು ಎಕ್ಸ್ಟ್ರಾ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋ ಕೆಲಸ ತುಂಬ ಇತ್ತು. ತಾತ ಇಡ್ಲಿ ತಂದ್ಕೊಟ್ಟಿದೆ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, 3 ಜನಕ್ಕೂ ಅಲ್ಲೇ ಫಂಕ್ಷನ್ ಇರೋ ಕಾರಣ ಅವ್ರಿಗೆಲ್ಲ ಇಡ್ಲಿ, ವಡೆ, ಕೇಸರಿ ಬಾತ್, ಖಾರ ಬಾತ್ ಎಲ್ಲ ಇರುತ್ತೆ. ನನಗೆ ತತ್ತಂಗೆ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಟಿಫನ್ ಮಾಡಿಲ್ಲ. ಮಾಡಿದ್ರೆ ಸುಮ್ಮನೆ ಅದು ಕೂಡ ಪಾತ್ರೆ ಜಾಸ್ತಿ ಆಗುತ್ತಲ್ವ, ಅದರಿಂದ ಇನ್ನು 2 ಬಾಕ್ಸು ಬೆಳಗ್ಗೆ ಕಾಫಿ ಮಾಡಿಕೊಟ್ಟಿದ್ದೆ ಅಷ್ಟೇ. ನಾಳೆಗೆ ಸ್ಪೆಷಲ್ ನೆನೆಸಿದ್ದೀನಿ, ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಇದು ಬಸ್ಸಾರು ಮಾಡಬೇಕು, ಅದರಿಂದ ಸ್ವಲ್ಪ ಈ ಕಾಳು ಎಲ್ಲ ನೆನೆಸಿದ್ದೀನಿ. ಅದಕ್ಕೆ ಒಂದೇ ಸಲ ಮಧ್ಯಾಹ್ನ ಅಡುಗೆನೇ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡಿಲ್ಲ. ಕ್ಲೀನಿಂಗ್ ನಡೀತಾ ಇದೆ. ರೂಮಂತೂ ಫುಲ್ ಕ್ಲೀನ್ದಾಯಿತು ನೋಡಿ. ಇದನ್ನ ಮೇಗಡೆ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಗುಡಿಸಿ ಎಲ್ಲ ಒರೆಸ್ಬೇಕಲ್ವ ಅಂದ್ಬಿಟ್ಟು. ಎಲ್ಲ ಬ್ಲ್ಯಾಂಕೆಟ್ಸಿಂದ ಹಿಡಿದು ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿದ್ದೆ. ಸೊ ಇದು ನಮ್ಮ ಅಮ್ಮನ ಮನೆಗೆ ಎತ್ಕೊಂಡು ಹೋಗುವಂಥ ಕವರು, ನಾಳೆಗೆ ಅಲ್ಲೇ ಹೋಗೆಲ್ಲ ಹಾಕೋಬೇಕಲ್ವ. ಸೊ ಅದರಿಂದ ಇದು ಬೆಳ್ಳಿ ಸಾಮಾನಿದೆ, ಅದು ತೆಗಿಬೇಕು, ಕ್ಲೀನ್ ಮಾಡಬೇಕು. ಸೊ
ಇಲ್ಲಿಗೂ ಕೂಡ ಸ್ಕ್ರೀನ್ ಹಾಕಿದ್ದೀನಿ, ಬಟ್ ಪಿಂಕ್ ಕಲರ್ ನನ್ನ ಹತ್ರ ಇಲ್ಲ, ಅದರಿಂದ ರೂಮ್ಗೆ ಅದೇ ಕಲರ್ ಹಾಕಿದ್ದೀನಿ. ಇಲ್ಲಿ ಬ್ಲೂ ಕಲರ್ ಸೋಫಾ ಕವರ್ ಹಾಕಿದ್ದೀನಿ. ಪಿಲ್ಲೋ ಕವರ್ಸ್ ಬೇರೆ ತರಬೇಕು, ಒಂದೇ ಸೆಟ್ ಇರೋದು ನನ್ನ ಹತ್ರ. ಸೊ ಅದನ್ನೇ ತಿರ್ವಾಕೊಂಡು ಮಡ್ಚಾಕೊಂಡು ಹಾಕಿ ಬೋರಿಂಗ್ ಆಗ್ತಾಯಿದೆ. ಮೊನ್ನೆ ಡಿಮಾರ್ಟ್ಗೆ ಹೋದಾಗ ನೋಡಿದ್ರೆ 150 ಅಂತ ಇತ್ತು. ಸೊ ತುಂಬ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ, ಅದರಿಂದ ನಾನು ತೊಗೊಂಡು ಬಂದಿಲ್ಲ. ನೋಡಬೇಕು, ಮಾರ್ಕೆಟ್ಗೆ ಚಿಕ್ಕಪೇಟೆಗೆ ಹೋಗಿ ನೋಡಬೇಕು, ಇಲ್ಲ ಆನ್ಲೈನಲ್ಲಿ ಚೆಕ್ ಮಾಡಬೇಕು. ಸೊ ಪಿಂಕ್ ಕಲರ್ ಸ್ಕ್ರೀನ್ ಅತ್ತೆ ರೂಮು ಕೂಡ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡಿ. ಎಲ್ಲ ಬೆಡ್ಶೀಟ್ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಲ್ಲೂ ಕೂಡ ಪಿಂಕ್ ಹಾಕಿದ್ದೀನಿ. ಇವು ಇಷ್ಟು ಉದ್ದ ಇದ್ರೆ ನನಗೆ ಒಂಥರ ಬೋರಿಂಗ್ ಅಪ್ಪ, ಬಟ್ ಆದರೆ ನೋಡಬೇಕಾದ್ರೆ ಸ್ವಲ್ಪ ಕಟ್ ಮಾಡಿಸಿ ಸ್ಟಿಚ್ ಮಾಡಿಸ್ಬೇಕು, ಉದ್ದ ಇದೆ. ಸೊ ಇದು ಪಿಂಕ್ ಕಲರು. ಇನ್ನೂ ಕೆಲಸ ಇದೆ, ಆಗಲೇ ಬೆಳಗ್ಗೆ 9:15 ಆಗಿದೆ. ಇನ್ನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಮೇಲೆ ಆಲ್ಮೋಸ್ಟ್ ಕೆಲಸ ಆದಂಗೆ ಇದೆ. ದೇವಸ್ಥಾನಕ್ಕೆ ಹೋಗೋದು ಪೆಂಡಿಂಗ್ ಇದ್ದರೆ ಏನೋ ಒಂಥರ ಪೆಂಡಿಂಗ್ ಥರ ಇರುತ್ತೆ. ಅದರಿಂದ ಅಲ್ಲಿಂದ ಬಂದಮೇಲೆ ನೆಕ್ಸ್ಟು ಅಡುಗೆ ತಕ್ಷಣ ಮಾಡೋಕ್ಕೆ ಹೋಗಲ್ಲ. ದೇವ್ರ ಮನೆ ಐಟಮ್ಸ್ ಎಲ್ಲ ಫುಲ್ ತೆಗೆದು ನೋಡಿ, ಎಲ್ಲ ಒಣಗಿಬಿಟ್ಟಿದೆ. ಸೊ ಎಲ್ಲ ತೆಗೆದು ದೇವ್ರ ಫೋಟೋ ಒರೆಸಿ ದೇವ್ರ ಮನೆ ಎಲ್ಲ ಫುಲ್ಲು ಡೀಪಾಗಿ ಕ್ಲೀನ್ ಮಾಡಿ ದೇವ್ರ ಸಾಮಾನು ಕೂಡ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಇಟ್ಕೊತೀನಿ. ಇನ್ನು ಎಷ್ಟೇ ಕ್ಲೀನ್ ಮಾಡಿದ್ರೂ ನಾಳೆ ಅಷ್ಟರಲ್ಲಿ ಫುಲ್ಲು ಕೆಲಸ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಆದಷ್ಟು ನಾಳೆ ಸ್ವಲ್ಪ ಬೇಗನೆ ಎದ್ದೇಳಬೇಕು ಅಂತಿದ್ದೀನಿ. ನಮ್ಮ ಮನೇಲಿ ಬಾ ಇನ್ನೂ ಯಾವಾಗ ಬರ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ. ಆದ್ದರಿಂದ ನಾನು ಸ್ವಲ್ಪ ಇಲ್ಲಿ ಬೇಗನೆ ಮುಗಿಸಿದ್ರೆ ಸರಿ ಹೋಗುತ್ತಲ್ವ. ಆದ್ದರಿಂದ ಸ್ವಲ್ಪ ನಾಳೆ ಬೇಗ ಎದ್ದು ಬೇಗ ಪೂಜೆ ಮಾಡಿ ಟಿಫನ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಸ್ಯಾರಿ ಅಮ್ಮ ಮನೆಗೆ ಯಾವುದು ಅಂತ ನಾನು ಇವಾಗ ಡ್ರೈಪಿಂಗ್ ನೋಡ್ಸಿದ್ನಲ್ಲ ನಿಮಗೆ ಕ್ಲಿಪ್ಪಿಂಗಲ್ಲಿ, ಇದಾದಮೇಲೆ ಮುಂಚೆನೇ ಬರುತ್ತೋ ಗೊತ್ತಿಲ್ಲ. ಸೊ ಸ್ಯಾರಿ ಅದು ಬೆಳಗ್ಗೆ ನಾನು ಪೂಜೆ ಮಾಡ್ತಿರೋ ಕಾರಣ ಸ್ವಲ್ಪ ಲೈಟಾಗಿ ಒಂದು ಸಿಂಪಲಾಗಿ ಒಂದು ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ನಾನು ಪ್ಲ್ಯಾನ್ ಮಾಡಿಲ್ಲ ಯಾವುದು ಏನು ಎತ್ತ ಅಂತ. ಅದನ್ನು ನಾನು ಪಿನ್ನೆಲ್ಲ ಮಾಡ್ಕೊಳ್ಳಲ್ಲ, ಯಾಕಂದರೆ ಅದನ್ನೂ ಪಿನ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ. ಸೊ ಸಿಂಗಲ್ ಪಿನ್ ಮಾಡ್ಕೊಂಡು ಬಿಡ್ತೀನಿ. ಜಸ್ಟ್ ಇಲ್ಲಿಂದ ಒಂದು ಸ್ವಲ್ಪ ನಮ್ಮ ಯಜಮಾನ ಜೊತೆ ಫೋಟೋ ಹೊಡ್ಸ್ಕೊಳ್ಳೋಣ ಅಂತಷ್ಟೇ. ಅಲ್ಲಿ ಬಂದಮೇಲೆ ಅವ್ರ ಫೋಟೋಸ್ ಎಲ್ಲ ಹೊಡ್ಸ್ಕೊಳ್ಳಲ್ಲ. ಬಟ್ ಆದರೆ ನೈಟ್ಗೂ ಬೆಳಗ್ಗೆಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ವಿಡಿಯೋಸ್ ಕ್ವಾಲಿಟಿ ಎಲ್ಲ. ಅದರಿಂದ ಬೆಳಗ್ಗೆ ಇಲ್ಲೊಂದು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಸ್ವಲ್ಪ ನಮ್ಮ ಪತಿದೇವ್ರ ಜೊತೆ ವೀಡಿಯೋಸ್ ಮಾಡಿ ಫೋಟೋಸ್ ತೊಗೊಂಡು ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ನಾನು ಬೇಗನೆ ಎದ್ದೇಳಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಸೊ ಅದರಿಂದ ಸ್ಯಾರಿ ಇನ್ನೂ ಸೆಲೆಕ್ಟ್ ಮಾಡಿಲ್ಲ, ಹಾಕ್ಕೊಂಡ್ಬಿಡ್ತೀನಿ. ಸೊ ಇದೆ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ನೋಡಿಸ್ತೀನಿ ನಿಮಗೆ. ಹಿಂದಿನ ದಿನದಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಬೆಳಗ್ಗೆ ಇದೇನಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿರ್ತೀನಿ, ರೆಡಿ ಮಾಡಿ ಪೂಜೆ ಮಾಡೋದು, ಟಿಫನ್ ಮಾಡೋದು, ಬಸ್ಸು ಇಷ್ಟೇ ಇರುತ್ತೆ. ಅದರಿಂದ ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡಿದ್ದೀನಿ. ಸೊ ನಾಳೆ ನಾನು ಎಲ್ಲ ಪೂಜೆ ಮಾಡಿ ಮುಗಿಸಿ ನಮ್ಮ ಮನೆಯಿಂದ ಹೊರಡೋವರೆಗೂ ನಮ್ಮನೆ ವರಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಮ್ಮನ ಮನೆಗೆ ಹೋದ್ಮೇಲೆ ಅಲ್ಲಿ ಏನೇನಾಗುತ್ತೆ, ಏನು ಡಿಶಸ್ ಮಾಡ್ತಾರೆ, ಇಲ್ಲ ಹೇಗೆ ಅಲಂಕಾರ ಮಾಡ್ತಾರೆ, ಈ ವರ್ಷ ಯಾವ ಥರ ಇರುತ್ತೆ. ಮತ್ತು ಈ ವರ್ಷ ಒಂಥರ ಸ್ಪೆಷಲ್ಲು. ಇಷ್ಟು ವರ್ಷ ಸ್ವಂತ ಮನೆಯಲ್ಲೇ ಮಾಡ್ತಾಯಿದ್ವಿ, ಈ ಸಲ ಬಾಡಿಗೆ ಮನೇಲಿ ಮಾಡ್ತಾಯಿದ್ವಿ. ನೆಕ್ಸ್ಟ್ ವರ್ಷ ಇನ್ನೂ ಸ್ಪೆಷಲ್ಲಾಗಿರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಇನ್ನು ಮಿಕ್ಕಿ ಡೀಟೇಲ್ಸ್ ಎಲ್ಲ ನಿಮಗೆ ಅಮ್ಮನ ಮನೆಗೆ ಹೋದ್ಮೇಲೆ ನೋಡಿಸ್ತೀನಿ. ಅಮ್ಮನ ಮನೆ ವರಮಹಾಲಕ್ಷ್ಮಿ ಹಬ್ಬ ವ್ಲಾಗ್ ನೋಡಿಸ್ತೀನಿ. ಸೊ 2 ವ್ಲಾಗು ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನೋಡಿ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಹೆಂಗಿದ್ದೀನಿ ಅಲ್ವಾ, ಚೆನ್ನಾಗಿದ್ದೀರಾ? ಒಂದೊಂದ್ಸಲ ಅನಿಸುತ್ತೆ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮೇಕಪ್ ಮಾಡ್ದಿರಾ ಬೆಳಗ್ಗೆ ಎದ್ದೇಳ್ತಾರಲ್ಲ ಆ ಫ್ರೆಶ್ನೆಸ್ಸೇ ಸಖತ್ತಾಗಿರುತ್ತೆ ಅನ್ಬೋದು. ನೀವು ಯಾವ ಮೇಕಪ್ಪು ಬೇಕಾಗಿರಲ್ಲ, ಏನೂ ಇಲ್ಲ, ನೈಟ್ ಮಲಗಿ ಬೆಳಗ್ಗೆ ಸಾಕು, ಅದೇ ನೋಡಿ ಮುಖ ಇಷ್ಟು ಫ್ರೆಶ್ ಆಗಿರುತ್ತಲ್ವ. ಸೊ ಇಷ್ಟೇ. ಇನ್ನೂ ಐಬ್ರೋ ಮಾಡಿಸ್ಕೋಬೇಕು ಅಂತಿದ್ದೀನಿ, ಸ್ವಲ್ಪ ಲೈಟಾಗಿ ಬೆಳೆದಿದೆ. ಅವ್ರಿಗೆ ಹೇಳಬೇಕು ಬರೀ ಎಕ್ಸ್ಟ್ರಾಸ್ ಮಾತ್ರ ತೆಗೀರಿ ಅಂತ. ಯಾವಾಗ ಹೇಳಿದ್ರು ನಂಗೆ ಸಣ್ಣ ಮಾಡ್ತಾರೆ. ಇವಾಗೆಲ್ಲ ನಿಮಗೂ ಗೊತ್ತು, ತಿಕ್ ಐಬ್ರೋಸೇ ಇರೋದು ಟ್ರೆಂಡಿಂಗ್ ಥರ, ಅಂದರೆ ಎಲ್ರಿಗೂ ಅದೇ ಇಷ್ಟ ಆಗೋದು. ನಂಗೆ ತಿನ್ ಮಾಡಿಬಿಡ್ತಾರೆ, ತಿರ್ಗಾ ನಾನು ಆವಾಗ ಅದಕ್ಕೆ ಪೆನ್ಸಿಲ್ ಹಾಕೋಬೇಕಾಗುತ್ತೆ. ಅದಕ್ಕೆ ಈ ಸಲ ಹೇಳಬೇಕು ಬರೀ ಎಕ್ಸ್ಟ್ರಾಸ್ ಮಾತ್ರ ತೆಗೀರಿ ಅಂದ್ಬಿಟ್ಟು. ಇನ್ನು ಆ ಕೆಲಸ ಬೇರೆ ಪೆಂಡಿಂಗ್ ಇದೆ. ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಆಗಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲೆ ಹೋಗಿ ಐಬ್ರೋ ಮಾಡಿಸ್ಕೊಂಬರ್ತೀನಿ. ಸೊ ನೋಡಿ, ವಿಡಿಯೋ ಫುಲ್ ಕಂಟಿನ್ಯೂ ಮಾಡ್ತಾರೆ ಇರೋ ಐಟಮ್ಸ್ ಎಲ್ಲ. ಕಟ್ಟಾಗೋಗೈತೆ ಅಂತ ಈ ಕಡೆ ತಿರುಗಿ ನೋಡು ಕದ ಎಂಟ್ರನ್ಸ್ ನೀನು ಫೋಟೋ ಅಥವಾ ಇದು ಕೃಷ್ಣದ್ದು ಇಟ್ಟವ್ರೆ ನೋಡು. ನೋಡಲ್ಲಿ ಅದು ಮರದ ಪಿಸ್ಸು ಕಟ್ಟಾದಂಗೆ ಕಾಣಿಸ್ತೈತೆ ತಾನೆ. ಕೃಷ್ಣ ಇರೋ ಕಡೆ ಮಧ್ಯ ಎಂಟ್ರನ್ಸ್ ಇದು ಇದು ಮರದ್ದು. ನನಗೆ
ವಿಡಿಯೋ ಮಾಡ್ತಿದ್ಯಾ ಹೇಳ್ತೀನಿ ಮತ್ತೆ ಸರಿ. ವಾ ನೋಡು ನಿಮ್ಮಮ್ಮ ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಡ್ತೀನಿ ನಾನು, ನೀವು ಮಾತಾಡೋಣ ಬಿಡಿ. ಮತ್ತೆ ಅತ್ತೆ ಸೊಸೆ ಬಗ್ಗೆ ಮಾತಾಡತ್ತಂತೆ, ನೆಕ್ಸ್ಟ್ ಟೈಮ್ ಅದಕ್ಕೆ ಅಂತಲೇ ವಿಡಿಯೋ ಮಾಡ್ತೀನಿ. ಇವಾಗ ಇದು ಹಬ್ಬದ ಬ್ಲಾಗು, ಆರಾಮಾಗಿ ಹಬ್ಬ ಮಾಡೋಣ. ನಾನು ವಿಡಿಯೋನ ಸೊಸೆ ನೋಡೋದೇ ಜಾಸ್ತಿ, ಫೀಲಿಂಗ್ ಆಗ್ಬಿಡ್ತಾರೆ ಆಮೇಲೆ. ಹಾಗೆ ಬಿಡು, ಇರೋದನ್ನು ಹೇಳು, ಇಲ್ಲಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಮಾಡ್ಕೊಡ್ತೀನಿ ನಮ್ಮ ಅತ್ತೆಗೆ. ನಾನು ಸೊಸೆಯರ ಪರ ಮಾತಾಡ್ತೀನಿ, ನಮ್ಮ ಅತ್ತೆ ಪರ ಮಾತಾಡ್ತದೆ. ಈ ನಾಟಕ ಆಡೋದು ಹಂಗೆ. ಹಾಂ ಬಟ್ಟೆ ಐತೆ. ಗುಡ್ ಮಾರ್ನಿಂಗ್ ಮಾಡಿಸ್ಬೇಕು ಇವಾಗ. ಗುಡ್ ಮಾರ್ನಿಂಗ್ ಬೋಲ್. ಗುಡ್ ಮಾರ್ನಿಂಗ್. ಹೋಗಿ ಅಜ್ಜಿ ಸ್ನಾನ ಮಾಡಿಸಿದಂತೆ, ಹೋಗು. दूसरा कपड़ा दे तो डाल तो नवा कपड़ा. ತೆಗೀತೆ ಅಜ್ಜಿ, ತೆಗೀತೆ, ಹೋಗು. ನಮ್ಮ ಅವ್ವ ಸಾಂಬಾರಿಗೆಲ್ಲ ಕಟ್ ಮಾಡ್ತಾ ಇದೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಹೂವೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ ನನಗೆ, ಬಟ್ ನಮ್ಮ ಅತ್ತೆಗೆ ಹಂಗೆ ಹೂವು ಜಾಸ್ತಿ ಹಾಕಿದ್ರೇ ಇಷ್ಟ ಆಗೋದು ನೋಡಿ. ಈಗ ಅಮೌಂಟಾಗಿ ಜೋಡಿಸ್ಬೇಕಷ್ಟೇ, ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಜೋಡಿಸೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಂತ ಹೇಳಿದ್ದೀನಿ. ಸೊ ಅಮೌಂಟ್ ಒಂದು ಜೋಡಿಸ್ಬೇಕಷ್ಟೇ. ತುಳಸಿ ನಾವು ಮನೆಯಿಂದ ಆಚೆ ಇಟ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅದು ಬೆಳಗ್ಗೆ ಬೆಳೆದಿರೋ ಹೋಗ್ಬಿಡ್ತಿದೆ. ಅದರಿಂದ ನಾವು ಟೆರೆಸ್ ಮೇಲೆ ಇಡ್ತೀವಿ. ಇವಾಗ ಅತ್ತೆ ಹೇಳಿರೋದು ಪೂಜೆ ಮಾಡೋದಿನ ತೊಗೊಂಬಂದು ಇಟ್ಕೋ, ಪೂಜೆ ಎಲ್ಲ ಮಾಡಿಬಿಟ್ಟು ಅದು ನೆಕ್ಸ್ಟ್ ಡೇ ಎತ್ತಿಟ್ಬಿಡು ಅಂತ ಹೇಳಿದೆ. ಅದಕ್ಕೆ ಪೂಜೆ ಮಾಡೋದಿನ ತಂದು ಇಟ್ಟಿದ್ದೆ. ನಮ್ಮ ಮಾವ ಅಷ್ಟೇ ನಾನು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೀನಿ, ನಿಮ್ಗೆ ಅರ್ಶಿನ ಕುಂಕುಮ ಎಲ್ಲ ಅದಕ್ಕೆ ಹಾಕ್ತಾಯಿದ್ರು. ನಮ್ಮ ಮಾವ ಎಕ್ಸ್ಪೆಕ್ಟೇ ಮಾಡಲ್ಲ, ನಾವು ಕೆಲವೊಂದು ಕೆಲಸ ಎಲ್ಲ ನಾವು ಹೇಳಿಲ್ಲ ಅಂದರೂ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ನಾನು ಮಾಡಲ್ಲ ಅಂತ ಅಂತಾರೆ, ಬಟ್ ಆಲ್ಮೋಸ್ಟ್ ಮಾಡ್ತಾರೆ. ಬಟ್ ನಮ್ಮ ಯಜಮಾನ್ರು ಹಂಗಲ್ಲ, ಹೇಳಿನೇ ಮಾಡಿಸ್ಬೇಕು. ಅದು ದೇವ್ರ ಮನೆ ಕೆಲಸ ಅಂತ ಅವ್ರು ಮಾಡೋದೇ ಇಲ್ಲ ರೇರು. ಸೊ ನಮ್ಮ ಮಾವ ಹಾಗೇನೆ ಹೇಳಿಲ್ಲ ಅಂದ್ರೂ ತುಂಬ ಹೆಲ್ಪ್ ಮಾಡ್ತಾರೆ, ಕೇಳಿಬಿಟ್ರೆ ಇನ್ನೂ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಲಾಸ್ಟು ಇದು ಕಾಯಿನ್ಸ್ ಎಲ್ಲ ಹಾಕಿ ಜೋಡಿಸಿಟ್ಬಿಟ್ರೆ ನೆಕ್ಸ್ಟ್ ಪೂಜೆ ಮಾಡೋದು ಅಷ್ಟೇ. ಅದಕ್ಕೆ ಒಂದು ಚೂಡಿದಾರ ಹಾಕ್ಕೊಂಡಿದ್ದೀನಿ. ಆ ಸ್ಯಾರಿ ಹಾಕ್ಕೊಂಡು ಖಂಡಿತ ನಾನು ಕೆಲಸ ಮಾಡೋಕ್ಕಾಗಲ್ಲ. ಸೊ ಇದು ಕಾಯಿನ್ಸ್ ಬಂದು ಒಂದು 3 ಇಯರ್ಸ್ ನಾನು ಹಾಗೆ ಕೂಡಿ ಇಡ್ತಾಯಿದ್ದೆ. ಅದಾದಮೇಲೆ ಅದು ಜಾಸ್ತಿ ಆಯಿತು, ಇನ್ನೂ ಕೂಡಿಟ್ರೆ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಸಾಕು ಅಂದ್ಬಿಟ್ಟು ಈ ಅಮೌಂಟನ್ನು ನಾನು ಮತ್ತೆ ಎತ್ತಿಟ್ಬಿಡ್ತೀನಿ. ಅದೇ ಉಂಡಿಲಿ ಹಾಕಿ ತಿರ್ಗಾ ನೆಕ್ಸ್ಟ್ ಇಯರ್ ಮತ್ತೆ ರೀಯೂಸ್ ಮಾಡ್ತೀನಿ. ಮತ್ತೆ ಇನ್ನು ಕೂಡಿಕಕ್ಕೆ ಹೋಗಲ್ಲ, ಸಾಕು ಇದೆ, ಕರೆಕ್ಟಾಗಿದೆ. ಇನ್ನೂ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ನಮಗೂ ಮೇಂಟೆನೆನ್ಸ್ ಮಾಡೋದು ಕಷ್ಟ, ಎಲ್ಲಿ ಅಂತ ತಿಡೋಕ್ಕಾಗುತ್ತೆ, ಅಷ್ಟು ವೆಯ್ಟ್ ಅಲ್ವಾ. ಅದರಿಂದ ಸೊ ನೀವು ಹೇಗೆ ಈ ಥರ ಎತ್ತಿಡ್ತೀರಾ, ಇಲ್ಲ ಅಂದರೆ ಆ ಟೈಮಲ್ಲಿ ಎಷ್ಟು ಇದೆ ಮನೇಲಿ ಇರೋ ಕಾಯಿನ್ಸ್ ಎಲ್ಲ ಸೇರಿ ಇಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಈ ಥರ ಎತ್ತಿಟ್ಕೊಂಡ್ಬಿಡ್ತೀನಿ, ವರ್ಷ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಹಾಗೆ ಪಾಲಿಸ್ತೀನಿ. ಒಂದೇ ನಿಮಿಷ ಕ್ಯಾಮ ನವಾಸುಡಿ ನೋಡಿ ಹೆಂಗ್ ಮಾತಾಡ್ತಾಳೆ. ಹಿಂದೆ ತೆಗಿತೀನಿ. ಇದು ಮನೆಗೆ ಎತ್ಕೊಂಡು ಹೋಗು, ಗರ್ಕು ಲೆಕ್ಕಜ ಸುಡಿ. ಇದು ಈಗ ಹಾಕೊಳ್ಳೋದು ಮ್ಯಾಚಿಂಗ್ ಡ್ರೆಸ್, ಮ್ಯಾಚಿಂಗ್ ಸುಡಿ, ಮ್ಯಾಚಿಂಗ್ ಅಚ್ಚಯ್ಯ ಸುಡಿ. ಅಚ್ಚಯ್ಯೇ ಸುಡಿ ಕೌ ಬೇಬೇಕಾಯ್ತು.
ನೋಡಿ ನಮ್ಮತ್ತೆ ಸೀರೆ. ನೆಕ್ಸ್ಟ್ ನಾನು ಒಂದ್ಸಲ ಉಡ್ಕೊಂಡು ಹೋಗ್ತೀನಿ. ನಿಂತ್ಕೊಂತೀರಾ? ನೀನು ನಿಂತ್ಕೊಳ್ಳಿ. ನನ್ನಿಂದ ನಮ್ಮ ಅತ್ತೆಗೆ ಫೋಟೋ ಇಷ್ಟ ಆಯಿತು, ನಮ್ಮ ಅತ್ತೆಯಿಂದ ನನಗೆ ಫೋಟೋ ಆಸೆ ಬಂತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಅತ್ತೆಗೂ ಫೋಟೋ ಅಂದರೆ ಇಷ್ಟ, ಹೊಡಿತೀನಿ ರೀ. ನೋಡಿ ಇಬ್ಬರು ಎಷ್ಟು ಮುದ್ದಾಗಿ ಕಾಣಿಸಿದ್ದಾರೆ. ನಮ್ಮ ಅತ್ತೆ ಹಾಗೆ ಪಿಯಾನಂಗೂ ರೆಡಿ ಮಾಡಿದ್ವಿ. ಸೊ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಇವರು. ಅದೊಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಇತಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಮಾಡಿಟ್ಟಿದ್ದೀನಿ. ಸೊ ದೋಸೆಗೆ ಅಂದ್ಬಿಟ್ಟು ಹಾಗೆ ಇತಿಬೇಳೆ ಸಾಂಬಾರು ಕೂಡ ಮಾಡಿಬಿಟ್ರೆ ಎರಡೂ ತಿಂತಾರೆ ಅಂತ. ನಮ್ಮ ಮನೇಲಿ ತುಂಬ ಇಷ್ಟ ಇತಿಬೇಳೆ ಸಾಂಬಾರು ಅಂದರೆ ಎಲ್ಲರಿಗೂ. ಇದೆಲ್ಲ ಕಾಳೆಲ್ಲ ಹುರಿದಿಟ್ಟಿದ್ದೀನಿ. ಇಷ್ಟೇ ಆಗಿದ್ದು ಕಾಳು ತುಂಬ. ನೆನ್ನೆ ನೋಡಿದ್ರಲ್ಲ ಇಷ್ಟೇ ಇದೆ. ಸಾಂಬಾರು ಮಾಡಿದ್ವಿ ಮುಗೀತು. ದೋಸೆ ಇಟ್ಟಿದೆ, ದೋಸೆ ಮಾಡಿ ಇದನ್ನು ತೊಳೆದ್ಬಿಟ್ಟು ಖಾಲಿ ಮಾಡ್ತೀನಿ. ಮಿಕ್ಕಿದೆಲ್ಲ ವೇಸ್ಟ್ ಅಷ್ಟೇ. ಅರೆ ಇವತ್ತು ಬೆಳಗ್ಗೆ ಟಿಫನ್ ಮಾಡ್ತೀನಿ ಅಂತ ಹೇಳಿದ್ದೇನು ನಾನು? ದೋಸೆ. ಇವಾಗ ಆಗಿರೋದೇನು? ಚಿತ್ರಾನ್ನ. ನೋಡಿ ಚಿತ್ರಾನ್ನ ಮಾಡಿದ್ದೀನಿ. ಯಾಕೆ ಅಂತಂದರೆ ಅದು ಸಿಂಪಲ್ ಚಿತ್ರಾನ್ನ ಮಾಡಿದ್ದೀನಿ, ತುಂಬ ಬೇಗ ಬಿಕಾಸ್ ಸ್ಯಾರಿ ಉಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಹುಳಿ ಬಂದುಬಿಟ್ಟಿತ್ತು. ದೋಸೆ ಇಟ್ಟು ನಂಗೆ ಇಷ್ಟ ಆಗಿಲ್ಲ. ಅದಕ್ಕೆ ಸರಿ ಚಟ್ನಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಆ ಚಟ್ನಿಗೆ ಚಿತ್ರಾನ್ನ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ನಾನು ತಿಂದ್ಬಿಟ್ಟು ರೆಡಿಯಾಗಿ ಹೊಡಬೇಕು. ನಮ್ಮವ್ವ ಟೊಮೆಟೊ ತಂದಿಕ್ಕಿದ್ದಾರೆ. ನಮಸ್ಕಾರ ಮಾಡ್ಕೊಂಡಿದ್ದೆ ಇವ್ರಿಗೆ ಅವಾಗಲೇ. ಇವರು ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಯ್ ಕರ್ ದಾಲ್ತು ಸಾಂಗ್ ದಾಲ್ತು ಗಾನ್ ದಾಲ್ತು ಹಾಯ್ ಕರ್ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಮುನ್ಸ್ಕೊಂಡು ನಾನು ಸಾಂಗ್ ಆಫ್ ಮಾಡಿಬಿಟ್ಟೆ ವೀಡಿಯೋ ಮಾಡೋಕ್ಕೋಸ್ಕರ. ಅದಕ್ಕೆ ಅಯ್ಯೋ ಹಾಕೊಡರಿ ಮುನ್ಸ್ಕೊಂಬಿಟ್ಲು. ಅಯ್ಯೋ ಏ ಕಲಿ ನೋಡಿ ಈಗ ಮುನ್ಸ್ಕೊಂಡಿದ್ದಾಳೆ. ಡನ್ ಮೇಕಪ್. ಸೊ ಕುಂಕುಮ ಹಾಕೊಂತು ಅಂದರೆ ಮುಗೀತು. ಚೆನ್ನಾಗಿ ಕಾಣಿಸ್ತಿದೆ ಸೀರೆ. ನಾನು ಆಚೆ ಕಡೆ ನೋಡಿಸ್ತೀನಿ ಹೇಗೆ ಕಾಣಿಸ್ತದೆ ಅಂತ. ಸೊ ಕುಂಕುಮ ಎಲ್ಲ ಹಾಕ್ಬಿಟ್ಟು ಆಚೆ ಬಂದು ತೋರಿಸ್ತೀನಿ. ಆಚೆ ಕಡೆ ದೊಡ್ಡಪ್ಪ ಮೇಲೆ ದೊಡ್ಡಪ್ಪ ಅಲ್ಲ ಮಾಮ. ಎಷ್ಟು ನಾಗಲಕ್ಷ್ಮಿ ಸೀರೆ ಇದು? ನಾಗಲಕ್ಷ್ಮಿ ಎಷ್ಟು ಸೀರೆ ಇದು? ನಿಮ್ಮಮ್ಮ ಏನೋ 2000ನೋ ನಾನು ಟ್ರೆಂಡು. ನಿಮ್ಮಮ್ಮ ಏನೋ 2000ನೋ ಏನೋ ಹೇಳಿದ್ರು ಅನ್ಸುತ್ತೆ ಇದಕ್ಕೆ. ನೀನು ತೊಗೊಂಡಿದ್ದ ಇದು? ಅಣ್ಣ ನೋಡಿ